ಚಿತ್ರೀಕರಣ ವಿತರಿಸುವ ಮುಖಾಂತರವಾಗಿ ರಾಜ್ಯದುದ್ದಕ್ಕೂ ಕೂಡ ಕನ್ನಡ ವೀಕ್ಷಣೆ ಮಾಡುವಂತ ಅವಕಾಶಗಳು ಮಾಡಿಕೊಂಡಿದ್ದಾರೆ. ಅಲ್ಲಿ ಆಸಿಫ್ ಅಜಾರ್ ಇವರ ನೇತೃತ್ವದಲ್ಲಿ ಎಂದು ಹಗಲು ರಾತ್ರಿ ಒಂದು ವ್ಯವಸ್ಥಿತ ಪಂದ್ಯಾಟವನ್ನು ವಿಪಿಎಲ್ ಸೀಸನ್ 5 ಸಾಗ್ತಾ ಇದೆ. ಅಲ್ಲಿ 2 ಓವರ್ಗಳ ಮುಕ್ತಾಯ, ತಂಡದ ಒಟ್ಟುವರಿಗಳಿಗೆ 9 ಓಟಗಳು, 1 ಓವರ್ಗಳ ಮುಕ್ತಾಯದ ಬಳಿಕ 8 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಿರುವಂತಹ BSC ಇವಾಗ 2 ಓವರ್ಗಳ ಮುಕ್ತಾಯದ ಬಳಿಕ ಕೇವಲ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಡುತ್ತಾರೆ. ತಂಡದ ಒಟ್ಟುವರಿಗಳಿಗೆ 9 ವಿತೌಟ್ ಲಾಸ್, ಎಂಡ್ ಆಫ್ ಓವರ್ ನಂಬರ್ 2. ನೇರ ಗೊರೆ ತನ್ಮೂಲಕವಾಗಿ ಈ ರೀತಿಯ ಒಂದು ನಿರೀಕ್ಷಿತ ಕ್ಷೇತ್ರ ರಕ್ಷಣೆ ಪಂದ್ಯಾಕೂಟದ ಮ್ಯಾನ್ ಟರ್ನಿಂಗ್ ಪಾಯಿಂಟ್ ಈ ಹಂತವನ್ನು ಕಂಡುಕೊಂಡ್ರೆ ಚಿತ್ರೀಕರಣವನ್ನ ಸೆರೆಡು ಮುಖಾಂತರವಾಗಿ ವಿತರಿಸ್ತಾ ಇದೆ ಕೂಡ ಅಲ್ಲಿ ಆಸಿಫ್ ರವರೊಂದು ಸಂಸ್ಥೆ. ಅದೇ ರೀತಿಯಾಗಿ CR7 ಅಫಿಷಿಯಲ್ ಅಲ್ಲಿ ಈಗಾಗಲೇ ಈ ರೀಪ್ಲೇ ಅನ್ನು ನೋಡಬೇಕಾಗಿದೆ. ಈ ಹಂತದಲ್ಲಿ ಕಂಡುಕೊಂಡ್ರೆ ಮನಮೋಹಕ ನೇರ ಗುರಿಯನ್ನು ಮಾಡಿದ್ರು, ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ನ್ಯೂ ಬ್ಯಾಟರ್ ರಾಜು ಎಂಟ್ರಿನ ಪಡಿತಾ ಇದ್ದಾರೆ. ರೊನಾಲ್ಡೋ ಹೆಸರಿಗಂತದ ಚೆಂಡು ಆ ಮಿಡಿದ ಕೆಳ ಬಲಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇತ್ತ ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ನೋಡದ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ 10, 1 ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. ರೊನಾಲ್ಡೋ ಹೆಸರಿಕಂತ ಚೆಂಡು ಮತ್ತೆ ವೈಡ್ ಬಾಲ್. ಬ್ಯಾಕ್ ಟು ಬ್ಯಾಕ್ ಅತಿಕ್ರಮ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ತಂಡದ ಒಟ್ಟುವರಿಗಳಿಗೆ 11ಕ್ಕೆ 1. ಟೀಮ್ ಸ್ಪಿರಿಟ್ ಮತ್ತೆ 7 ಇಯರ್ಸ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಸೇರಾ ಶಾಟ್ ಆಗಿ ಬಿದ್ದಿರಕಂತ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. 6 ಬಾರಿ 6 ಓಟದ ಸೇರ್ಪಡೆ ಇವಾಗ ಅಂಕಿಅಂಶವನ್ನು ಕಾಣ್ತಾ ಇದೆ. ರಾಜು ಮೊದಲ 6 ದಾಖಲಿಸ್ತಾ ಇದ್ದಾರೆ. 6 ಮುಖಾಂತರವಾಗಿ ತಂಡದ ಒಟ್ಟುವರಿಗಳಿಗೆ ಇವಾಗ ಈ ನಡುವೆ ಬಹಳಷ್ಟು ಒಂದು ರಕ್ಷಣಾತ್ಮಕ ಆಟವನ್ನು ಆಡಿದ್ರು. 1 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಪುನಃತರವಾಗಿ ಬಿದಿರ್ಕಂತ ಚೆಂಡು, ನೋ ಬಾಲ್ ಸೂಚನೆಗಳು. ಫ್ರೀಟ್ ಅವಕಾಶಗಳು ಕೂಡ ಇದೆ. ಈತ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಈ ಡಾಟ್ ಬಾಲ್ ಸರ್ಪಡಾಕಿ ಅಂಶವನ್ನು ತಲುಪ್ತಾ ಇದೆ.
ಅಲ್ಲಿ ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. ಮುಕ್ತಾದ ಓವರ್ಗಳ ಸಂಖ್ಯೆ 19. 19ಕ್ಕೆ ಒಂದು ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯವನ್ನು ಆಡ್ತಾ ಇದೆ ಟೀಮ್ ಸ್ಪಿರಿಟ್. ಮೊದಲ ಓವರ್ನಲ್ಲಿ 8 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಆ ಬಳಿಕ 2ನೇ ಓವರ್ ಮುಕ್ತಾದ ಬಳಿಕ 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. 3 ಓವರ್ಗಳ ಅಂತಿಮ ಹಂತದಲ್ಲಿ 19ಕ್ಕೆ ಒಂದು ಈ ಹಂತವನ್ನು ಕಂಡುಕೊಂಡ್ರೆ 3ನೇ ಓವರ್ ಚಾಲ್ತಿಯಲ್ಲಿ 11 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. 10 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ಹಂತವನ್ನು ಕಂಡುಕೊಂಡ್ರೆ ಮೊದಲ ಸೆಷನ್ ಅಲ್ಲಿ ಇನ್ನೂ ಕೂಡ 12 ಚೆಂಡುಗಳ ಪಂದ್ಯ ಬಾಕಿ ಇಳಿತಾ ಇದೆ. ಆ 12 ಚೆಂಡುಗಳ ಬಳಿಕ ಅದೆಷ್ಟು ಓಟವನ್ನು ದಾಖಲಿಸಲು ಕಾದು ನೋಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ತಂಡ ಸಿದ್ಧತೆಯಲ್ಲಿ ಕಳಬೇಕಾಗುತ್ತೆ. ಮೊದಲ ಸೆಷನ್ ಮುಕ್ತಾದ ಬಳಿಕ ಟಾಸ್ಗಾಗಿ ಕರೆ ನೀಡ್ತಾವೆ. ಆ ಬಳಿಕ 2 ತಂಡದ ನಾಯಕರು ನಮ್ಮೊಂದಿಗೆ ಕೂಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ ಕೂಡ. CR7 ಅಫಿಷಿಯಲ್ ಎಂಬ ಸಂಸ್ಥೆ ಈಗಾಗಲೇ ಪಂದ್ಯ ಕೂಡಿದ ಚಿತ್ರೀಕರಣವನ್ನು ಸೆರೆ ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ವಿತರಿಸ್ತಾ ಇದೆ. ಅಲ್ಲಿರೋರೊಂದು ಅಸ್ಗರ್ ಅವರೊಂದು ಆಸಿಫ್ರವರೊಂದು ಸಂಸ್ಥೆ ಕೂಡ ಆ ಸಂಸ್ಥೆಗೆ ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾಗಿ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ ಕೂಡ. ಈ ಹಂತದಲ್ಲಿ VPL ಸೀಸನ್ 5 ಪಂದ್ಯ ಸಾಗ್ತಾ ಇದೆ. ಮತ್ತೆ ಸಿಗಾರಿಕೋ ಭಾಗದಲ್ಲಿ ಲಿಖಿತ್ರವನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಿಖಿತ್ 4ನೇ ಓವರ್ ಮೊದಲ ಚೆಂಡಿಗಾಗಿ ಸಾವೆನ್ ಹಿಲ್ಸ್ನ ಪರವಾಗಿ ಮೊದಲ ಓವರ್ನ ಸಿಗಾರಿಕೆ ಭಾಗದಲ್ಲಿ ಕಂಡುಕೊಂಡಿರುವಂತಹ ಬೌಲರ್ 4ನೇ ಓವರ್ ಮೊದಲ ಚೆಂಡಿಗಾಗಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆ ಮಾಡಿಕೊಂಡು ಸಿಗಾರಿಕೆ ಮಾಡುವಂತ ಒಂದು ಲೆಕ್ಕಾಚಾರ. ಶಾರ್ಟ್ ರೇಸಿಂಗ್ ಡೆಲಿವರಿ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಕೇವಲ ಒಂದೊಡದ ಸೇರ್ಪಡ. ಅಲ್ಲಿ ತಡೆದೋಟುವರಿಗಳಿಗೆ 20ಕ್ಕೆ 1 20 for 1 2ನೇ ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ ಟೀಮ್ ಸ್ಪಿರಿಟ್. ಸ್ಟ್ರೈಕ್ ಚೇಂಜ್ ಸಿಂಗಲ್ ಸ್ಟ್ರೈಕ್ ಚೇಂಜ್ ಅದು ಸ್ಟ್ರೈಕ್ ಚೇಂಜ್ ಔಟಾ ಈತ ನಡು ಹೋದರೆ ಆಗತವನ್ನ ಕಾಣ್ತಾ ಇದೆ. ಬೌಲರ್ ರೂಪದಲ್ಲಿ ಅಸ್ಗರ್ ಇನ್ನಿಂಗ್ಸ್ ಅಂತವನ್ನ ಕಾಣ್ತಾ ಇದೆ. ಅಲ್ಲಿ ನ್ಯೂ ಬ್ಯಾಟರ್ ಸಂಜಯ್ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಟಾಪರ್ ಜಾಗಿರ್ಕಂತ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿ ಮುಖಾಂತರವಾಗಿ ಮತ್ತೆ ಹೋದರೆ ಆಗತವನ್ನ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಬಳಿತಾ ಇದ್ದಾರೆ ಕೂಡ. 20 for 3 4th ಓವರ್ ಇನ್ ಪ್ರೋಗ್ರೆಸ್. 4ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. 20ಕ್ಕೆ 3 ನ್ಯೂ ಬ್ಯಾಟರ್ ದೀಪು ಇವಾಗ ಎಂಟ್ರಿನ ಪಡಿತಾ ಇದ್ದಾರೆ. ಕೊನೆ 2 ಸದವಾಗಿ ಕೀಳುತ್ತಾ ಇದೆ 4ನೇ ಓವರ್ ಚಾಲ್ತಿಯಲ್ಲಿ. ಒಂದು ಸಿಂಗಲ್ ನೀವೊಂದು ಡಾಟು ಸರಿ ಸರಿ ಓಕೆ.
ಕೊನೆಯ ಒಂದೋಟದ ಸೇರ್ಪಡೆ ಕೂಡ ಅಂಕಿಅಂಶವನ್ನು ತಲುಪ್ತಾ ಇದೆ. ಓಕೆ, ಟಾಪರ್ಸ್ ಆಗಿರ್ತಕ್ಕಂಥ ಚೆಂಡು ಕೆಲ ಕಡೆ ಗಾಳಿಯಲ್ಲಿ ಕ್ರಮಿಸ್ತಾ ಇದ್ದವಾಗ ಹೋದರೆ ಆಘಾತ. ಲೋ ಬಾಲ್. ಅಲ್ಲಿ 21-4 ಕೊನೆ ಒಂದು ಎಸೆತ ಬಾಕಿ ಇದೆ. ನ್ಯೂ ಬ್ಯಾಟರ್ ಮಜಾರ್ ಬಹಳಷ್ಟೊಂದು ಬೇರೆಸಿನ ಆಟವನ್ನು ಆಡುವಂತ ಆಟಗಾರ ಕೂಡ. ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಟ್ರು. ಸುರಕ್ಷಿತ ಗೂಢ ರಕ್ಷಣೆ ಕಾಯಕನ ಮಾಡಿದ್ರು ಕೂಡ ಒಂದೊಡದ ಸೇರ್ಪಡೆ. ಅಲ್ಲಿ ದಣದೊಡ್ಡುವರೆಗಳಿಕೆವಾಗಿ 22-4 ಅಂತಿಮ ಹಂತದ 6 ಚೆಂಡುಗಳ ಪಂದ್ಯಾಟ ಮೊದಲ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಅಜಿತ್ ರವರು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಯ ಮೊದಲ ಸೆಷನ್ 6 ಎಸೆತಗಾಗಿ ಅಜಿತ್ ರವರು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ದಾಖಲಿಸಿದರು. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಕೇವಲ ಹೊಂದಡವನ್ನು ದಾಖಲಿಸಿದ್ದಾರೆ. ಕೊನೆಯ 5 ಎಸೆತ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿದ್ದಾರೆ ಕಾದು ನೋಡಬೇಕಾಗಿದೆ. 23-4 CR7 ಅಸ್ಗರ್ ಆಸಿಫ್ ಅಲಿ ಇವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಪಂದ್ಯಾಟದ ಚಿತ್ರೀಕರಣ ಸೆರೆಡಿತಾ ಇದ್ದಾರೆ. ಈತ ನಡುವೆ ವೈಟ್ ಬಾಲ್. ರನ್ಔಟ್ ಅವಕಾಶಗಳು. ಈತ ನಡುವೆ ರನ್ಔಟ್. ತೀರ ಯಾರ್ ಕರಡಲ್ಲ ಅವರು ಚೆಂಡು ಬಿಡುವ ಕೆಳಬಲ ಭಾಗದಲ್ಲಿ ದಾಖಲಿಸಿದ್ರು. ದೀಪ ಒಂದೊಡವನ್ನು ದಾಖಲಿಸಿದ್ದಾರೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಇವಾಗ ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಒಂದೊಡದ ಸೇರ್ಪಡೆ. ತಣದೊಟ್ಟುವರೆಗಳಿಗೆ 26. ಬೇರಸಿನ ಹೊಡೆತ ಮಿಡುವೆ ಕೆಳ ಮೇಲ್ಭಾಗದಲ್ಲಿ ಕೆಲಕಾಲ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕೊನೆ ಒಂದೆಸೆತ ಬಾಕಿ ಉಳಿತಾ ಇದೆ. ಕೊನೆ ಚೆಂಡು ಗಂಗು ಸ್ಟ್ರೈಕ್ ಅಲ್ಲಿದ್ದಾರೆ. ಗಂಗೂಗೆ ಸೇರ್ಕಂತ ಚೆಂಡು ರನ್ಔಟ್ ಮುಖಾಂತರವಾಗಿ ಮತ್ತೆ ಹೊದ್ದರೆ ಆಘಾತವನ್ನು ಕಾಣ್ತಾ ಇದೆ.
ಅಲ್ಲಿ 26-7 ಜಯಕ್ಕಾಗಿ 30-27 ಓಟಗಳು ಬರಬೇಕಾಗಿದೆ. ಅಲ್ಲಿ ಆದಷ್ಟು ಬೇಗ ಗ್ರೌಂಡ್ ಕ್ಲಿಯರ್ ಅನ್ನ ಮಾಡಿಕೊಡಬೇಕಾಗುತ್ತೆ. ಪಂದ್ಯದ ಶಿರಾತಲ್ಲಿ ಮುಂದುವರಿಕೆ ಮಾಡಿ ಮಳೆ ಬರೋ ಮುನ್ಸೂಚನೆಗಳು ಬಹಳಷ್ಟು ಇದೆ. ಇವತ್ತಿನ ಮಟ್ಟಿಗೆ ಬಹಳಷ್ಟು ಒಂದು ಪಂದ್ಯಗಳನ್ನು ಮುಗಿಸಲೇಬೇಕಾದ ಒಂದು ಅನಿವಾರ್ಯತೆಯಲ್ಲಿ ಈ ಟೂರ್ನಮೆಂಟಿನ ಆಯೋಜಕರಿದ್ದಾರೆ. ತಮ್ಮೆಲ್ಲ ಒಂದು ಸಹಕಾರ ಇದ್ರೆ ಆದಷ್ಟು ಬೇಗ ಪಂದ್ಯವನ್ನು ಮುಕ್ತಾಯವನ್ನು ಮಾಡಿಕೊಡ್ತಾರೆ. ಅಲ್ಲಿ ಟಾರ್ಗೆಟ್ ಸಂಖ್ಯೆ 27 ಓಟಗಳು 30 ಎಸೆಗಳ ಮುಂದೆ. ಅಲ್ಲಿ ಶಿರಾತನ ಕ್ಷೇತ್ರ ರಕ್ಷಣ ಮುಂದುವರಿಕೆ ಮಾಡಿ ಟೀಮ್ ಸ್ಪ್ರಿಟ್ 7 ಸ್ಥಳದ ಬಿರುಸಿನ ದಾಳಿಗಳು ಎಂಟನ್ನು ಬಳಿತಾ ಇದ್ದಾರೆ. ಇವತ್ತಿನ ಮಟ್ಟಿಗೆ ಕೆಲವರು ಪಂದ್ಯವನ್ನು ಜಯಿಸಲೇಬೇಕಾಗಿದ್ದ ಪಂದ್ಯಗಳ ಮುಂದುವರಿಕೆಯನ್ನು ಕಾಣಲಿಕ್ಕಿದ್ದೇವೆ. ನಾಳೆ ದಿನ ರೋಚಕ ಘಟ್ಟದ ಪಂದ್ಯಗಳ ಮುಂದುವರಿಕೆಯನ್ನು ಕಾಣಲಿಕ್ಕಿದ್ದಾರೆ. ಅಣ್ಣ 7 ಇಲ್ಸ್ 12th ಮ್ಯಾನ್ ಬನ್ನಿ ಅಣ್ಣ, ನಾವು ಪದೇ ಹೇಳಲಿಕ್ಕಾಗಲ್ಲ. ಇಲ್ಲ, ಇಲ್ಲಿ 1 ರನ್ 2 ರನ್ ಶಾರ್ಟ್ ಆಗ್ತವೆ. ಒಬ್ಬರಿಗೆ 1 ಬಾರಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೇವೆ. ನಿಮ್ಮ ಮ್ಯಾಚ್ ಇದ್ರೆ 12th ಮ್ಯಾನ್ ಕಂಪಲ್ಸರಿ ನಮ್ಮೊಂದಿಗೆ ಇರಬೇಕು. ಇಲ್ಲಿ ರನ್ನಲ್ಲಿ ಏನಾದರೂ ಡ್ಯೂ ಆದರೆ ನಾವು ವ್ಯವಸ್ಥಾಪಕರು ಜವಾಬ್ದಾರರಲ್ಲ. ನಾವು ಮೊದಲಾಗಿ ಹೇಳೋದು ಯಾರಣ್ಣ ಬ್ಯಾಟ್ಸ್ಮನ್ನು ಸ್ಟ್ರೈಕಾ ಅಜಿತ್ ಮಂಜುನಾಥ ಸ್ಟ್ರೈಕ್ ಯಾರು ಮಂಜು ಅಣ್ಣ ಬೌಲರ್ ಹೆಸರು ಹೇಳ್ರಿ. ಎಸೆಗಾರಿಕೆ ಭಾಗದಲ್ಲಿ ಅಸ್ಗರ್ ಹುಸೇನ್ ಡ್ರವನ ಬಳಸುವಂತವರ ಯತ್ನ ಮಾಡ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ವ್ಯವಸ್ಥಾಪಕರು ಕೂಡ ಮೊದಲ ಚೆಂಡು ಬೌಲರ್ ಸ್ಪೆಕ್ ಡ್ರೈವ್ ಆಟವನ್ನು ಆಡುವಂತ ಪ್ರಯತ್ನ ಮಾಡಿದ್ರು. ಡಾಟ್ ಬಾಲ್. ಪವರ್ ಪ್ಲೇ ಹಂತದಲ್ಲಿ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಕ್ವೇರ್ ಲೆಗ್ ಮತ್ತೆ ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದೆ. ಏನಾಡುವ ನೆಟ್ಟನರ ಹೊಡೆತ ತನ್ಮೂಲಕವಾಗಿ ಲಾಂಗ್ ಫೇಲ್ ಭಾಗದಲ್ಲಿ ಸಿಂಹಾರಕೋರವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಪಡೆಯುವಾಗ ಅಂಕಿಅಂಶವನ್ನು ಕಾಣ್ತಾ ಇದೆ. ಖಾತೆ ಕೂಡ ಆರಂಭ. ಟಾರ್ಗೆಟ್ ಸಂಖ್ಯೆ 27 ಓಟಗಳು 30 ಎಸೆಗಳ ಮುಂದೆ. ಈಗಾಗಲೇ 4 ಓಟವನ್ನು ದಾಖಲಿಸಿದ್ದಾರೆ. ಬೌಂಡ್ರಿ ಮುಖಾಂತರವಾಗಿ ಮಂಜು ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಕ್ಕೆ 23 ಇತ್ತ ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತೀರಾ ಭರವಸೆಯ ಹೊಡೆತ ಮಿಡಬೇಕರ ಬಲಭಾಗದಲ್ಲಿ ಕೆಳಗಡೆ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ. ಚೆಂಡು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮೊದಲ ಹೊದ್ದರೆ ಆಗತವನ್ನ ಕಾಣ್ತಾ ಇದೆ. ಅಲ್ಲಿ ಡೇಂಜರಸ್ ಬ್ಯಾಟ್ಸ್ಮನ್ ಮಂಜು ವಿಕೆಟ್ಸ್ ಅನ್ನು ಒಪ್ಪಿಸಿದ್ರು. ಕ್ಯಾಚ್ ಔಟ್ ರೂಪದಲ್ಲಿ ಮಂಜು ಔಟ್. ಮೊದಲ ಬ್ರೇಕ್ ಥ್ರೂ ಅನ್ನ ತಂಡದ ಉದಯನ್ಮುಖ ಅಸ್ಗಾರ್ ನೀಡ್ತಾ ಇದ್ದಾರೆ. ನ್ಯೂ ಬ್ಯಾಟರ್ ರೊನಾಲ್ಡ್ ಎಂಟ್ರಿಯನ್ನು ಪಡಿತಾ ಇದ್ದಾರೆ.
4ಕ್ಕೆ 1, 26 ಸತ 23 ಓಟಗಳು ಬರಬೇಕಾಗಿದೆ. ಪ್ರತಿ ಚೆಂಡಿಗೂ ಕೂಡ ಸ್ಟ್ರೈಕ್ ರೊಟೇಟಿಂಗ್ ಆಟವನ್ನು ಆಡಿದ್ರೆ ಪಂದ್ಯವನ್ನು ಜಯಿಸ್ತಾರೆ. ಅಸ್ಗಾರ್ ಸಿರ್ಕಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಬಡಿಯನ್ನು ತಲುಪ್ತಾ ಇದೆ. 25ಕ್ಕೆ 23 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಹೊಂದೊಡದ ಸೇರ್ಪಡೆ ಅಂಕಿಅಂಶ ಬಡಿಯನ್ನು ತಲುಪ್ತಾ ಇದೆ. ಸ್ಕೋರ್ ಮೊಸನ್ 5 for 1. 1 ಓವರ್ಗಳ ಮುಕ್ತಾಯದ ಬಳಿಕ 5ಕ್ಕೆ 1 ಪಂದ್ಯದ ಜಯಕ್ಕಾಗಿ 24ರ ಮುಂದೆ 22 ಓಟಗಳು ಬರಬೇಕಾಗಿದೆ. 24 ಬಾಲ್ 22 ರನ್ಸ್ ಆರ್ ರಿಕ್ವೈರ್ಡ್. 24ಕ್ಕೆ 22. ಅಲ್ಲಿ ಸಿಗಾರು ಭಾಗದಲ್ಲಿ ಸಂಜಯರನ್ನು ಬಳಸುವಂತವರು ಬರ್ತಾ ಇದೆ. ವಿಜಯಪುರ ಪ್ರೀಮಿಯರ್ ಲೀಗ್ ಪಂದ್ಯ ಸಾಗ್ತಾ ಇದೆ. ಸೀಸನ್ 5 ಹಗಲು ರಾತ್ರಿ ಒಂದು ವ್ಯವಸ್ಥಿತ ಪಂದ್ಯವನ್ನು ಅಸ್ಗಾರ್ ಮತ್ತೆ ಆಸಿಫ್ ಅವರೊಂದು ಮುಂದಾಳತ್ವದಲ್ಲಿ ಕಾಣ್ತಾ ಇದೆ ಕೂಡ. ರೊನಾಲ್ಡೋ ಸ್ಟ್ರೈಕರ್ ಬಡಿತಾ ಇದ್ದಾರೆ. ಅಕ್ರಾಸಿಲನ್ನು ಹೊಡೆತ ತನ್ಮೂಲಕವಾಗಿ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಮಾಡಿದ್ರು. ಈ ಹಂತದಲ್ಲಿ ಮತ್ತೊಂದು ದೊಡ್ಡದ ಸೇರ್ಪಡೆ ಅಂಕಿಅಂಶ ಬಡಿಯನ್ನು ತಲುಪ್ತಾ ಇದೆ. ಅಲ್ಲಿ ಇಂಡಿಯನ್ ಸ್ಟಾರ್ ತಂಡದ ನಾಯಕರು ಮತ್ತೆ ಟೀಮ್ ಆರ್ಎಸ್ ತಂಡದ ನಾಯಕರು ಟಾಸ್ ಪ್ರಕ್ರಿಯೆ ವೇದಿಕೆ ಮುಂಭಾಗದಲ್ಲಿ ಬನ್ನಿ ಕರೆ ನೀಡ್ತಾ ಇದ್ದಾವೆ. ಅಲ್ಲಿ ಆದಷ್ಟು ಬೇಗ ಟಾಸ್ಗಾಗಿ ಬನ್ನಿ. ಮೊದಲ ಚೇಣಿಯಲ್ಲಿ ಬಹಳಷ್ಟು ಒಂದು ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸಿದರೆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ನಡಬೇಕೆ 1 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಬಹಳಷ್ಟು ಉತ್ತಮ ರೀತಿ ಹೊಡೆತ ಮತ್ತೆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 7ಕ್ಕೆ 1. ಅಲ್ಲಿ ಇಂಡಿಯನ್ ಸ್ಟಾರ್ ತಂಡದ ನಾಯಕರು ಮತ್ತೆ ಟೀಮ್ ಆರ್ಎಸ್ ತಂಡದ ನಾಯಕರು ಲಾಸ್ಟ್ ಕಾಲ್ ಫಾರ್ ಯು. ರನ್ಔಟ್ ಅವಕಾಶಗಳಿತ್ತು. ಕ್ಷೇತ್ರ ರಕ್ಷಣೆ ನಡುವಿಕೆ 1 ಓಟದ ಸೇರ್ಪಡೆ. ಅಲ್ಲಿ ಇಂಡಿಯನ್ ಸ್ಟಾರ್ ತಂಡದ ನಾಯಕರು ಮತ್ತೆ ಟೀಮ್ ವಾರಿಯರ್ಸ್ ತಂಡದ ನಾಯಕರು ಟಾಸಿಗಾಗಿ ಬನ್ನಿ ಸರ್. ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಬನ್ನಿ ಕರೆ ನೀಡ್ತಾ ಇದ್ದಾವೆ. ಬಹಳಷ್ಟು ಉತ್ತಮರಿತ ಹೊಡೆತ ಕೇವಲ 1 ಓಟದ ಸೇರ್ಪಡೆ ಅಂಕಿಅಂಶ ಬಡ್ಡಿಯನ್ನು ತಲುಪ್ತಾ ಇದೆ. 1 ಲಕ್ಷ ಪ್ರಾಯೋಜಕತ್ವದ ಪಂದ್ಯ ಮೊದಲಾಗಿ ವಿಪಿಎಲ್ ಸೀಸನ್ 5 ರಲ್ಲಿ ಸಾಗ್ತಾ ಇದೆ. ತಂಡದ ಒಟ್ಟುವರಿ ಗಳಿಕೆ 9. ಇಂಡಿಯನ್ ಸ್ಟಾರ್ ತಂಡ ಟಾಸ್ ಅನ್ನು ಜಯಿಸ್ತಾ ಇದೆ. ಫ್ಲಿಕ್ ಶಾಟ್ ಅನ್ನು ದಾಖಲಿಸಿದ್ರು. ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ 2 ವಾರಗಳ ಮುಕ್ತಾಯದ ಬಳಿಕ 10 ಓಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ 18 ಸತ 17 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 18 ಬಾಲ್ 17 ರನ್ಸ್ ಆರ್ ರಿಕ್ವೈರ್ಡ್. 18ಕ್ಕೆ 17. ಪ್ರತಿ ಒಂದು ಎಸ್ತಕ್ಕೂ ಕೂಡ ಒಂದೊಂದು ಓಟದ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು ಕೂಡ ನಿಶ್ಚಯವಾಗಿ ಪಂದ್ಯವನ್ನು ಜಯಿಸಾರೆ.
ಟೀಮ್ ಸ್ಪಿರಿಟ್ ವಿರುದ್ಧವಾಗಿ 7 ಹಿಲ್ಸ್ ಪಂದ್ಯವನ್ನು ಆಡ್ತಾ ಇದೆ. ಮೊದಲಾಗಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ 7 ಹಿಲ್ಸ್ ಮೊದಲಾಗಿ ಬೌಲಿಂಗ್ ಅನ್ನು ಮಾಡಿತ್ತು. ಈ ಹಂತದಲ್ಲಿ ಟೀಮ್ ಸ್ಪಿರಿಟ್ ಈಗಾಗಲೇ ಎಸ್ಗಾರಿ ಕಾಯಕವನ್ನು ಮಾಡ್ತಾ ಇದ್ದಾರೆ. ಗಂಗಾಧರ ಎಸ್ಗಾರಿಕೆ ಭಾಗದಲ್ಲಿ ಗಂಗಾ ಎಸೆರ್ಕಂತ ಚೆಂಡು ಡೀಪ್ ಸ್ಕೋರ್ ಭಾಗದಲ್ಲಿ ಸುರಕ್ಷಿತ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ರೀತಿ ಒಂದು ಆಟವನ್ನು ಆಡಿದ್ರೆ ಪಂದ್ಯವನ್ನು ನಿಶ್ಚಯವಾಗಿ 7 ಹಿಲ್ಸ್ ಜಯಿಸ್ತಾರೆ. ಡಾಟ್ ಬಾಲ್ ಎಸೆಗಾರಿಕೆ ವಿಕೆಟ್ ಅನ್ನು ಪಡೆದುಕೊಂಡ್ರೆ ಅಲ್ಲಿ ಎಸೆಗಾರಿಕೆ ವಿಭಾಗನ ಕಾಯಕನ ಮಾಡ್ತಿರುವಂತ ಟೀಮ್ ಸ್ಪಿರಿಟ್ ಪಂದ್ಯವನ್ನು ಜಯಿಸುವಂತ ಒಂದು ಹಂತವನ್ನ ಇದೆ. ಅಲ್ಲಿ 17ಕ್ಕೆ 16 ಪೂರ್ಣಾಂತರವಾಗಿ ಬಿದಿರ್ಕಂತ ಚೆಂಡು ನಾಪಲ ಸಾಧ್ಯ ರೀತಿಯಲ್ಲಿ ಮೊದಲಾಗಿ ಕ್ಷೇತ್ರ ರಕ್ಷಣೆ ಮಾಡಿದಂತ ಆಟಗಾರ ಸಂಜಯ್ ಇವಾಗ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ನಡುವಿಕೆ ಮುಖಾಂತರವಾಗಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಟಾಪರ್ ಆಗಿರ್ಕಂತ ಚೆಂಡು ನಿಯಮದ ಉಲ್ಲಂಘನೆ, 1 ಓಟದ ಸೇರ್ಪಡೆ. ಹದಿನೈದಕ್ಕೆ 13 ಲೀಗ್ ಕಮ್ ರಾಕೋಡ ಮಾದರಿಯ ವಿಪಿಎಲ್ ಸೀಸನ್ 5 ಪಂದ್ಯ ಸಾಗ್ತಾ ಇದೆ. CR7 ಅಫಿಷಿಯಲ್ ಪಂದ್ಯದ ಚಿತ್ರೀಕರಣ ಸೆರೆ ಹಿಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ಮತ್ತೊಂದು ದೊಡ್ಡದ ಸೇರ್ಪಡೆ. ಅಸ್ಗರ್ ಆಸಿಫ್ ಅಲಿ ಇವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಈ ರೀತಿಯ ಒಂದು ಪ್ರಾಯೋಗಿಕ ಪಂದ್ಯ ಸಾಗ್ತಾ ಇದೆ ಕೂಡ IPL ಸೀಸನ್ 5 ಕೊನೆ 2 ಎಸೆತ ಬಾಕಿ ಇದೆ. 3ನೇ ಚಾಲ್ತಿಯಲ್ಲಿ 14 ಎಸೆತ 12 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಟಾಪರ್ ಆಗಿರ್ಕಂತ ಚೆಂಡು ನೋ ಬಾಲ್ ಸೂಚನೆಗಳು 1+1. ಅಲ್ಲಿ ಫ್ರೀಟ್ ಅವಕಾಶಗಳು 14 ಎಸೆತ 10 ಓಟಗಳು ಬರಬೇಕಾಗಿದೆ. ಈ ನಡುವೆ ತೀರ ಯಾರ್ಕರಾಗಿ ಬೀಳ್ತಾ ಇದೆ ಚೆಂಡು. ಡಾಟ್ ಬಾಲ್ ಫ್ರೀಟ್ ನ ಲಾಭಾಂಶ ಬಡಿತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಬಡಿಯನ್ನು ತಲುಪ್ತಾ ಇದೆ. ತೀರ ಶಾರ್ಟ್ ಆಗಿ ಬೆದರ್ಕಂತ ಚೆಂಡು 2ನೇ ಓಟವನ್ನು ಕೂಡ ಸಂಪೂರ್ಣವಾಗಿ ದಾಖಲಿಸ್ತಾ ಇದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯೊಂದು ಎಸೆಗಾರಿಕೆಯನ್ನು ಮಾಡಿರ್ಕಂತ ರೊನಾಲ್ಡೋ ಇವಾಗ ಬಹಳಷ್ಟು ಉತ್ತಮ ರೀತಿಯೊಂದು ಆಟವನ್ನು ಆಡ್ತಾ ಇದ್ದಾರೆ. ಅಲ್ಲಿ 12 ಎಸೆತ 8 ಓಟಗಳು ಬರಬೇಕು. 12ಕ್ಕೆ 8. ಅಲ್ಲಿ ಇಂಡಿಯನ್ ಸ್ಟಾರ್ ತಂಡದ ನಿರ್ಣಯವನ್ನು ತಿಳಿಸಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಇಂಡಿಯನ್ ಸ್ಟಾರ್ ಟಾಸ್ ಅನ್ನು ಜಯಿಸಿದ್ದಾರೆ. ಆ ವಿರುದ್ಧವಾಗಿ ಟೀಮ್ ವಾರಿಯರ್ಸ್ ಮುಂದಿನ ಪಂದ್ಯವನ್ನು ಆಡ್ತಾರೆ. ಅಲ್ಲಿ ಬಂದಡೆ ಜಯಕ್ಕಾಗಿ 12 ಎಸೆತ 8 ಓಟಗಳು ಬರಬೇಕಾಗಿದೆ. 12 ಬಾಲ್ 8 ರನ್ಸ್ ಆರ್ ರಿಕ್ವೈರ್ಡ್. 12ಕ್ಕೆ 8. ಸರ್ ಅಲ್ಲಿ ಗಮನಿಸ್ಕೊಳ್ಬೇಕಾಗುತ್ತೆ. ಮಳೆ ಬರುವ ಮುನ್ಸೂಚನೆಗಳು ಬಹಳಷ್ಟು ನಮ್ಮೊಂದಿಗೆ ಕಾಣ್ತಾ ಇದೆ. ತಮ್ಮೆಲ್ಲ ಒಂದು ಸಹಕಾರದೊಂದಿಗೆ ಬಹಳಷ್ಟು ಸಹಕರಿಸಬೇಕು. ಆಟಗಾರರು ತಂಡದ ನಾಯಕರು ಶೀಘ್ರದಲ್ಲಿ ಪಂದ್ಯದ ಮುಂದುವರಿಕೆಯನ್ನು ಮಾಡಿ. ಅಲ್ಲ
ಈ ನೋಡುವ ತನ್ಮೂಲಕವಾಗಿ ಸಿಕ್ಸರ್ ದಾಖಲಾತಿನ ಕಾಣ್ತಾ ಇದೆ. ಚರಣ್ ಆ ರೋಟದ ಪಡೆಯುವಾಗ ಅಂಕಿಅಂಶವನ್ನ ಕಾಣ್ತಾ ಇದೆ. ಅಜಯ್ ದಾಳಿನ ಮುಖಾಂತರವಾಗಿ ಮೊದಲ ಸಿಕ್ಸರ್. ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಸರ್ ಅಲ್ಲಿ ಇಂಡಿಯನ್ ತಂಡದ ನಿರ್ಣಯವನ್ನು ತಿಳಿಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಎರಡು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ವಿತ್ ವೈಟ್ ಬಾಲ್, ಡೆಡ್ ಬಾಲ್. ಓಕೆ, ತೀರ ಯಾರ್ಕರ್ ಆಗಿ ಬಿದ್ದಿರ್ಕಂತ ಚೆಂಡು ಕೇವಲ 1 ಓವರ್ ದಾಖಲಿಸಿದ್ದಾರೆ. ಪಂದ್ಯದ ಸಮಬಲ ಕಾಣ್ತಾ ಇದೆ. ಪುರಾತನವಾಗಿ ಬಿದ್ದಿರ್ಕಂತ ಚೆಂಡು ತನ್ಮೂಲಕವಾಗಿ ಬೇಗ್ ಸಿಕ್ಸರ್ ಬಾರಿ ಆ ರೋಟದ ಸೇರ್ಪಡೆವಾಗ ಅಂಕಿಅಂಶ ಪಟ್ಟಿಯನ್ನು ಕಾಣುವ ಮುಖಾಂತರವಾಗಿ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಭವಿಷ್ಯವಾಗಿ ಸಂಜಯ್ ಮಾಡಿದಂತ ಒಂದು ಎಡವಿಕೆ ಇವಾಗ ಪಂದ್ಯದ ಚಿತ್ರೀಕರಣವನ್ನು ಬದಲಾಯಿಸ್ತಾ ಇದೆ. ಕ್ಯಾಚ್ ವಿನ್ ದ ಮ್ಯಾಚ್. ಈ ರೀತಿಯಲ್ಲಿ ಬಹಳಷ್ಟು ನಿದರ್ಶನಗಳು ಕ್ರಿಕೆಟ್ ಹಂತದಲ್ಲಿ ಕಂಡು ಬಂದಿದೆ. ಸಣ್ಣ ಸಣ್ಣ ತಪ್ಪುಗಳ ಪಂದ್ಯದ ಹುಳುವಿಗೆ ಸೋಲಿಗೆ ಕಾರಣವಾಗುತ್ತೆ ಕೂಡ. ಅಲ್ಲಿ ಪಂದ್ಯವನ್ನು 7 ಇಯರ್ಸ್ ಪಂದ್ಯವನ್ನು ಜಯಿಸಿದ್ದಾರೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾರೆ ಇಂಡಿಯನ್ ಸ್ಟಾರ್ ವಿರುದ್ಧವಾಗಿ ಟೀಮ್ ವಾರಿಯರ್ಸ್ ಮುಂದಿನ ಪಂದ್ಯವನ್ನು ಆಡ್ತಾರೆ. ಅಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಇಂಡಿಯನ್ ಸ್ಟಾರ್ ತಂಡದ ನಿರ್ಣಯವನ್ನು ತಿಳಿಪಡಿಸಬೇಕಾಗುತ್ತೆ. ಇತ ಮುಂದಿನ ವಿದ್ಯಮಾನಕ್ಕಾಗಿ ನಮ್ಮ ಆತ್ಮೀಯರಾಗಿರುವಂತ ಫಾರೂಕ್ ಪಾಷಾ ಆರವಳ್ಳಿ ಫ್ರಮ್ ಕನಕಾಪುರ.